ಪ್ಲ್ಯಾನ್ ಇದ್ದಿದ್ದು 9 o'clock ನಾವು ಸ್ಟಾರ್ಟ್ ಮಾಡಬೇಕಂತ, ಬಟ್ ಬೆಳಗ್ಗೆಯಿಂದ ಮಳೆ ಇರೋದ್ರಿಂದ ಸ್ವಲ್ಪ ಡಿಲೇ ಮಾಡಿದ್ವಿ, ಸ್ವಲ್ಪ ಲೇಟಾಗಿ ಹೋಗ್ತೀವಿ. ಸೊ ಹೋಗೋಣ, ಅಪ್ಡೇಟ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಇವಾಗ 9:30 ಆಗಿದೆ ಆ್ಯಂಡ್ ಇವಾಗ ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಡ್ತೀವಿ. ಸೊ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮಾಡುವ. ಆ್ಯಂಡ್ ರೆಸ್ಟೋರೆಂಟ್ ಈ ಥರ ಕಾಣಿಸ್ತಾ ಇದೆ. ಸೊ ಫೈನಲಿ ನಾವು ಇಂಟರ್ಲೆಕನಿಂದ ಗ್ರೀನ್ ವಾಲ್ಡ್ಗೆ ಹೊರಟಿದ್ವಿ. ಏನು ಗುಡ್ಡ ಹೆಸರದು? ಯುಂಗ್ ಫ್ರಾಯ್ಶ್. ಜುಂಗ್ ಅಲ್ಲ, ಯುಂಗ್ ಫ್ರಾಯ್ಶ್ ಅಂತ. ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತೀವ ಇಲ್ಲ ಗೊತ್ತಿಲ್ಲ, ಬಟ್ ಎನಿವೇಸ್ ಮೆನ್ಷನ್ ಮಾಡಿರ್ತೀವಿ ಲೊಕೇಶನ್. ಅಮ್ಮ ಅಲ್ಲಿ ನೋಡಿ ಪ್ಯಾರಾಗ್ಲೈಡಿಂಗ್ ಕಾಣ್ತಾ ಮೇಲೆ ಹರ್ಕೊಂಡು ಬರ್ತಿದ್ದಾನೆ. ನಮ್ಮ ಮೇಲೆ ಬಂದಿದ್ರೆ ತಿಳ್ಕೊಂಬಿಡು. ನೋಡಿ ಬರ್ತಾನೆ. ಹಿಡಿಲ ಅವನ್ನ. ಏನು ಮರಗಳಿವೆ, ಸೈಜ್ ಸ್ಯಾಂಡಲ್ವುಡ್ ಎಲ್ಲ ಮನೆಗಳು ಮರದಲ್ಲೇ ಇರುತ್ತಲ್ಲ. ಫೈನಲಿ ಕಾರ್ನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ಸೊ ಫಸ್ಟಿಗೆ ಕೇಬಲ್ ಕಾರ್ ತಗೋಬೇಕು. ಕೇಬಲ್ ಕಾರ್ ಹತ್ರ ಹೋಗ್ತಾ ಇದ್ದೀವಿ. I guess you have to wait a little bit. The next possibility is maybe 12 o'clock. ಸೊ ಆ್ಯಕ್ಚುಲಿ ಡೇ ಪಾಸ್ ಡೇ ಪಾಸ್ ತೊಗೊಂಡ್ವಿ, ಬಟ್ ಆ ಡೇ ಪಾಸ್ ಇಲ್ಲಿ ವರ್ಕ್ ಆಗೋದಿಲ್ಲ ಅಂತೆ. ಸೊ ಇವಾಗ ನಾವು ಕೇಬಲ್ ಕಾರ್ ಹತ್ತಬೇಕು ಆ್ಯಂಡ್ ಇಲ್ಲಿದೆ ಕೇಬಲ್ ಕಾರ್, ಈ ಥರ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ಕೇಬಲ್ ಕಾರ್ನ ತೊಗೊಂಡು ಮೇಲೆ ಹೋಗ್ತಾ ಇದ್ದೀವಿ ಆ್ಯಂಡ್ ವ್ಯೂಸ್ ನೋಡ್ಬೋದು. 360 ವ್ಯೂಸ್ ಬ್ಯೂಟಿಫುಲ್ ಆಗಿದೆ. ಭಯ ಆಗ್ತಿದೆ, ಭಯ ಆಗ್ತಿದೆ. ಸೊ ಐ ಥಿಂಕ್ ಇನ್ನೂ ಒಳಗಡೆ ಕಾಣಿಸೋದಿಲ್ಲ, ಮೋಡದ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೇನು ಕಾಣಿಸಲ್ಲ ಅನ್ಕೋತೀನಿ ಅಲ್ಲಿವರೆಗೂ, ಮೇಲೆವರೆಗೂ. ಇವಾಗ ಮೇಲ್ಗಡೆ ರೀಚ್ ಆಗಿದ್ದೀವಿ. ಅಲ್ಲಿ ಹಿಂದ್ಗಡೆ ನೋಡ್ಬೋದು ಕೇಬಲ್ ಕಾರ್ ಇಲ್ಲೇ ಡ್ರಾಪ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ನಾವು ಇವಾಗ ಟ್ರೈನ್ ತೊಗೋಬೇಕು. ಸೊ ಇಲ್ಲಿ ಟ್ರೈನ್ ತೊಗೋಬೇಕು. ಸೊ ಬೇಸಿಕಲಿ ಇವಾಗ ನಾವು ಟ್ರೈನ್ ತೊಗೊಂಡು ಟನಲಲ್ಲಿ ಹೋಗ್ತಾ ಇದ್ದೀವಿ. ಆಚೆ ಕಡೆ ಏನು ವ್ಯೂ ಇಲ್ಲ, ಬಿಕಾಸ್ ಅದು ಟನಲ್ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಟ್ರೈನ್ ಸ್ವಲ್ಪ ಈ ಥರ ಕಾಣಿಸ್ತಾ ಇದೆ. ಸೊ ಶ್ರುತಿ ಪ್ರಸಾದ್ ಇಲ್ಲಿ ಕೂತಿದ್ದಾರೆ ಆ್ಯಂಡ್ ನಾನು ಸಿಂಬಾ ಕೂತಿದ್ದೀನಿ. ಸೊ ಬೇಸಿಕಲಿ ಇವಾಗ ಟ್ರೈನಿಂದ ಆಚೆ ಬಂದ್ವಿ ಆ್ಯಂಡ್ ಇಲ್ಲಿ ನೋಡ್ಬೋದು, ಇದು ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ್ಯಂಡ್ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಏನೆಲ್ಲ ಸಿಗ್ಬೋದು ನೋಡ್ಲಿಕ್ಕಂತ. ನಾವು ಇವಾಗ ಈ ಪಾಯಿಂಟಿಗೆ ಬಂದಿವೆ. ಇಲ್ಲಿ ಲೆಫ್ಟ್ ಹೋದರೆ ಗ್ಲೇಷಿಯರ್ ಪ್ಲಾಟು ಆ್ಯಂಡ್ ರೈಟ್ ಹೋದರೆ ಐಸ್ ಪ್ಯಾಲೇಸ್. ಇವಾಗ ನಾವು ಗ್ಲೇಷಿಯರ್ ಪ್ಲಾಟುಗೆ ಇವಾಗ ಹೋಗ್ತಾ ಇದ್ದೀವಿ, ಆಮೇಲೆ ನಾವು ಐಸ್ ಪ್ಲಾಟಿಗೆ ಹೋಗ್ತೀವಿ. ಸೊ ಸದ್ಯಕ್ಕೆ ನಾವು ಜಾಕೆಟ್ಸ್ ಎಲ್ಲ ಇವಾಗ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಚಳಿ ಇವಾಗ ಸ್ವಲ್ಪ ರಿಯಲೈಸ್ ಆಗ್ತಾ ಇದೆ ನಮಗೆ. ಸೊ ನೋಡೋಣ ಹೇಗಿದೆ ಅಂತ. ನಾವೇ ನೋಡಬೇಕು, ಅವ್ರು ನೋಡ್ತಾರೆ. ಸೊ ಫೈನಲಿ ಫಸ್ಟ್ ವ್ಯೂ ಆಫ್ ಗ್ಲೇಷಿಯರ್ ಪ್ಲಾಟ್ಯೂ. ಸೊ ಇಲ್ಲಿಂದ ಗ್ಲೇಷಿಯರ್ ಕ್ಲಿಯರಾಗಿ ಕಾಣಿಸುತ್ತೆ. ಇದು ಬೇಸಿಕಲಿ 22 ಕಿಲೋಮೀಟ್ರ್ ಲೆಂತ್ ಇದೆ ಅಂತೆ. ಸೊ ಇನ್ನು ಮೇಲೆ ಹೋಗಿ ನೋಡೋಣ. ಸೊ ಅಲ್ಲೆಲ್ಲ ಜನರು ಇದ್ದಾರಲ್ಲ, ಸೊ ಅಲ್ಲಿ ತನಕ ಹೋಗ್ಬೋದು. ಸೊ ಹೋಗೋಣ. ಸೊ ಫೈನಲಿ ಫಸ್ಟ್ ವ್ಯೂ ಆಫ್ ಗ್ಲೇಷಿಯರ್ ವ್ಯೂ. ಜಾರುತ್ತೆ ಪ್ರಸಾದ್. ಈಗ ಇನ್ನು ಮೇಲ್ಗಡೆ ಹೋಗ್ಬೋದು, ಅಲ್ಲಿ ಕಾಣಿಸ್ತಾ ಇದೆ ಮೇಲ್ಗಡೆ. ಸೊ ಅಲ್ಲಿವರೆಗೆ ಹೋಗ್ಬೋದು. ಬಟ್ ಅದರ್ವೈಸ್ ಇಲ್ಲಿ ವ್ಯೂ ಈ ಥರ ಇದೆ. ಆ್ಯಕ್ಚುಲಿ ಸೆಕೆ ಆಗ್ತದಲ್ಲ, ಜಾಕೆಟ್ ಬೇಡ ಏನು ಬೇಡ.
ಸೊ ಫೈನಲಿ ನಾವು ಗ್ಲೇಷಿಯರ್ ಪಾಯಿಂಟಿಗೆ ಬಂದಿವೆ ಆ್ಯಂಡ್ ಇಲ್ಲಿ ತುಂಬ ಫೋಟೋ ಪಾಯಿಂಟ್ಸ್ ಎಲ್ಲ ಇದೆ. ಫ್ಲ್ಯಾಗ್ ಜೊತೆ ಎಲ್ಲ ಫೋಟೋಸ್ ತೊಗೋತಾ ಇದ್ದಾರೆ ಆ್ಯಂಡ್ ಸುತ್ತ ನೋಡ್ಬೋದು ಇಲ್ಲೊಂದು ಮೌಂಟೇನ್ ಇದೆ. ಆ್ಯಕ್ಚುಲಿ ಆ ಪಾಯಿಂಟಿಗೆ ಹೋಗಬೇಕು ನಾವು ಮೇಲ್ಗಡೆ. ದಟ್ ಈಸ್ ದ ಟಾಪ್ ಆಫ್ ಯುರೋಪ್. ನಂಗೆ ಗೊತ್ತಿಲ್ಲ ಕ್ಯಾಮರಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂತ. ಅದರ್ವೈಸ್ ಅಲ್ಲಿ ಹೋಗ್ಬೇಕು. ಸೊ ಕೆಳಗೆ ಇಳಿದು ಮತ್ತೆ ಲಿಫ್ಟಲ್ಲಿ ಮೇಲ್ಗಡೆ ಹೋಗಬೇಕು. ಆ್ಯಂಡ್ ಇಲ್ಲಿ ಗ್ಲೇಷಿಯರ್ 22 ಕಿಲೋಮೀಟರ್ ಸ್ಟ್ರೆಚ್ ಇದೆ ಇಲ್ಲಿ. ಸೊ ಅದು ಕಾಣಿಸ್ತಾ ಇದೆ ಇಲ್ಲಿಂದ. ಆ್ಯಂಡ್ ಈ ಕಡೆ ಪೂರ್ತಿ ಎಲ್ಲ ಕಡೆಯಿಂದ ಮೌಂಟೇನ್ಸ್ ಇದೆ. I think it's all white here. ಅಲ್ಲ ಕ್ಯೂ ಅಲ್ಲಿ ನಿಲ್ಲೋದು ಇಸ್ ಹಾರ್ಡ್ ಬಟ್ ಇಟ್ಸ್ ವರ್ತ್. ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಬಟ್ The conversion for one ticket in INR is 23,000 rupees. ಒಬ್ಬರಿಗೆ ಒನ್ ಪರ್ಸನ್. For one ride for one. ಬೇಗನೆ ಬರಬೇಕು. ನೆಕ್ಸ್ಟ್ ಇಯರ್ ಆದರೆ 25 ಆಗುತ್ತೆ. ಫೋಟೋ ಸೆಷನ್ ಎಲ್ಲ ಆಯಿತು ಆ್ಯಂಡ್ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಇಂಟರ್ಲ್ಯಾಕನ್ನಿಂದ ಗ್ರೀನ್ವಾಲ್ಡ್ಗೆ ಕಾರಲ್ಲಿ ಬಂದ್ವಿ. ನಮ್ಮ ಕಾರ್ನಲ್ಲಿ ಪಾರ್ಕ್ ಮಾಡಿದ್ದೀವಿ. ಟ್ರೈನ್ ತೊಗೊಂಡ್ವಿ ಈಗರ್ ಎಕ್ಸ್ಪ್ರೆಸ್ ಅಂತ. ಅದರಲ್ಲಿ ನಾವು ಈ ಹೈಯೆಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ. ಬೇಸಿಕ್ಲಿ ಕೇಬಲ್ ಕಾರ್ ಪ್ಲಸ್ ಟ್ರೈನ್ ಜರ್ನಿ ಇಲ್ಲಿಗೆ ಬರಲಿಕ್ಕೆ ಆಲ್ಮೋಸ್ಟ್ 3/4 ನಾವು ಕೇಬಲ್ ಕಾರಲ್ಲೇ ಬಂದ್ವಿ ಅನ್ಸುತ್ತೆ. ಲಾಸ್ಟ್ ಪಾರ್ಟ್ ಆಫ್ ದ ಜರ್ನಿಗೆ ನಿಮಗೆ ಟ್ರೈನ್ ಇರೋದು. ಟಿಕೆಟ್ಗೆ ಅರೌಂಡ್ 230 euros ಪರ್ ಅಡಲ್ಟ್ ಆಗುತ್ತೆ. ಕ್ಯಾರಿಂಗ್ ಯೋರ್ ಪೆಟ್ಸ್ ಎಕ್ಸ್ಟ್ರಾ ಚಾರ್ಜಸ್ ಇದೆ. ಅದಲ್ಲದೆ ಇಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ರೆಸ್ಟೋರೆಂಟ್ಸ್ ಇದೆ, ಟಾಯ್ಲೆಟ್ಸ್ ಎಲ್ಲನೂ ಮಾಡಿಟ್ಟಿದ್ದಾರೆ ಆ್ಯಕ್ಚುಲಿ ಫೆಸಿಲಿಟೀಸು. ಆ್ಯಂಡ್ ಈಗ ನಾವು ಒಳಗಡೆ ಆ್ಯಕ್ಚುಲಿ ಐಸ್ ಪ್ಯಾಲೇಸ್ ಅಂತ ಏನೋ ಇದೆ. ಆ ಐಸ್ ಪ್ಯಾಲೇಸ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಅಲ್ಲಿ ಹೈಯೆಸ್ಟ್ ಪಾಯಿಂಟು ಅಲ್ಲಿರೋದು ಡೋಮ್. ಸೊ ಅದನ್ನ ನೋಡೋಕ್ಕೆ ತಿರ್ಗಾ ಹೋಗ್ತಾ ಇದ್ದೀವಿ. ಅದು ಗ್ರೌಂಡ್ ಫ್ಲೋರಲ್ಲಿ ಡಿಸ್ಕವರಿ ಟೂರ್ ಅಂತ ಅದು ತಗೊಂಡು ಇಲ್ಲಿ ಬರ್ತೀವಿ. ನಾನು ಇಲ್ಲಿ ಆರಾಮಾಗಿ ಐಸಲ್ಲಿ ಎಂಜಾಯ್ ಮಾಡ್ತಾರೆ. ಸೊ ಆಮೇಲೆ ಆದಷ್ಟು ಬೇಗ ಬಂದ್ವಿ ಬಿಕಾಸ್ ಇಲ್ಲಿ ಆಲ್ರೆಡಿ ಕ್ಯೂ ಎಲ್ಲ ತುಂಬ ಜಾಸ್ತಿ ಆಗ್ತದೆ ಫೋಟೋ ಸೈಟ್ಸಲ್ಲೆಲ್ಲ. ಸೊ ನಾವು ಬಂದಾಗ ಸ್ವಲ್ಪ ಕ್ಯೂ ಇಷ್ಟೊಂದು ಇರಲಿಲ್ಲ, ಬಟ್ ಇವಾಗ ಸೂಪರ್ ಐ ಕ್ಯೂ ಇದೆ. ಬಟ್ ನಾವು ಐಸ್ ಪ್ಯಾಲೇಸ್ ಕಡೆ ಹೋಗ್ತಾ ಇದ್ದೀವಿ. ಸೊ ಅದರ್ವೈಸ್ ಪ್ಯಾನೋರಾಮಿಕ್ ವ್ಯೂ ಫುಲ್ ಸುತ್ತ ಹಿಂಗೆ ಕಾಣಿಸ್ತಾ ಇದೆ. ಒಳಗಡೆ ಹೋಗ್ತೀವಿ ಇವಾಗ ಫ್ಲ್ಯಾಟಿಂದ ಎಕ್ಸಿಟ್ ಆಗಿ. ಸೊ ಬೇಸಿಕಲಿ ಇಲ್ಲಿ ಕೂತ್ಕೊಂಡು ನೋಡೋದಾದ್ರೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಬಟ್ ಮೇಲ್ಗಡೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಬೇಸಿಕಲಿ ಇವಾಗ ಐಸ್ ಪ್ಯಾಲೇಸ್ ಒಳಗೆ ಹೋಗ್ತೀವಿ. ಸೊ ಐಸ್ ಪ್ಯಾಲೇಸ್ ಒಳಗಡೆ ವಾಕ್ ಮಾಡ್ತಾ ಇದ್ದೀವಿ. ಈ ಥರ ಕಾಣಿಸ್ತದೆ ಐಸ್ ಪ್ಯಾಲೇಸ್. ಬೇಸಿಕಲಿ ಪ್ಯೂರ್ ಐಸ್ ನಾವು ಮುಡ್ತಾ ಇದ್ದೀವಿ. ಐಸ್ ಬ್ಲಾಕ್ಸ್ ಆ್ಯಕ್ಚುಲಿ ನಾವು ಹೇಗೆ ಮನೆಯನ್ನು ಕಲ್ಲಲ್ಲಿ ಕಟ್ತೀವಿ ಹಾಗೆ ಇಲ್ಲಿ ಐಸ್ ಬ್ಲಾಕ್ಸ್ ಥರ ಕಟ್ಟಿದ್ದಾರೆ ಅಲ್ವಾ? ಆ್ಯಂಡ್ ಲೈಟಿಂಗು ಇದೆ. ಆ್ಯಂಡ್ ತುಂಬ ಏನು ಕಾಲು ಜಾರ್ತಾ ಇಲ್ಲ. ಸ್ನೋ ಶೂಸ್ ಏನು ಬೇಕಾಗಲ್ಲ ಅನ್ಕೋತೀನಿ. ಆರಾಮಾಗಿ ವಾಕ್ ಮಾಡ್ಕೋಬೋದು. ಸ್ನೋ ಶೂಸ್ ಏನು ಬೇಡಲ್ಲ. ಆರಾಮಾಗಿ ರೇಲ್ಸ್ ಇಟ್ಕೊಂಡು ವಾಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ತುಂಬ ಸ್ಟ್ರಕ್ಚರ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ಪೋಲಾರ್ ಬೇರ್ ಮಾಡಿದ್ದಾರೆ. ಸೊ ಈ ಥರ ತುಂಬ ಸೆಕ್ಷನ್ಸಲ್ಲಿ ಸ್ಟ್ರಕ್ಚರ್ಸ್ ಮಾಡಿಟ್ಟಿದ್ದಾರೆ. ಸೊ ಬೇಸಿಕಲಿ ಇದು ಒಂದು ಸಿಂಗಲ್ ಸ್ಟ್ರಕ್ಚರ್ ಅಲ್ಲ, ಐಸ್ ಬ್ಲಾಕ್ಸ್ನ ಕೆತ್ತಿ ಈ ಥರ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ಈಗಲ್ ಸ್ಟ್ರಕ್ಚರ್ಸ್ ಇದೆ. ಒಂದೇ ಇದರಲ್ಲಿ ಮಾಡಿದಾಗಿದೆ ಅಲ್ವಾ? ಪಿಯಾನೋ ಎತ್ಕೊಂಡ್ಬಂದು ದೇ ಹ್ಯಾವ್ ಪ್ಲೇಡ್ ದ ಪಿಯಾನೋ ಇಲ್ಲಿ. ಸೊ ಅದರಿಂದಾಗಿ ಆ ಸ್ಟ್ರಕ್ಚರ್ ಮಾಡಿದ್ದಾರೆ. This is how if you see, you've seen this cartoon. Ice Age doll ಮಾಡಿದೆ. It got stuck in the Ice Age ಅಲ್ಲ? Ice Age. ಚೆನ್ನಾಗಿದೆ. My favorite character. ಫೈನಲ್ ನಿನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಸಿಕ್ತಲ್ಲ ನೋಡೋದಕ್ಕೆ. My favorite. ಈ ಕಡೆ ಫೋಟೋ ಬೂತ್ಸ್ ಮಾಡಿಟ್ಟಿದ್ದಾರೆ. ಸೊ ಹ್ಯಾಪಿ ಲೂನಾರ್ ಇಯರ್ ಅಂತ ಮಾಡಿದ್ದಾರೆ ಸ್ಟ್ರಕ್ಚರ್. ಬೇಸಿಕಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಸ್ಟ್ರಕ್ಚರ್ಸ್ ಮಾಡಿ ಇಟ್ಟಿದ್ದಾರೆ. ಪೆಂಗ್ವಿನ್ ಸ್ಟ್ರಕ್ಚರು ಅದು ಇದು ಮೆಲ್ಟ್ ಆಗದೆ ಇರೋದನ್ನ ಮೇಂಟೈನ್ ಮಾಡಿದ್ದಾರೆ. ಈ ಟೆಂಪರೇಚರ್ ಯಾಕಂದ್ರೆ ನಮ್ಮ ಬಾಡಿ ಟೆಂಪರೇಚರ್ ಇರುತ್ತೆ, ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಕೋಲ್ಡ್ ಮಾಡಿ. ಬಟ್ ಚೆನ್ನಾಗಿದೆ, ಡೆಫಿನೆಟ್ಲಿ ವರ್ತ್ ವಿಸಿಟಿಂಗ್. ಇಲ್ಲೇನೋ ಟನಲ್ ಥರ ಕಾಣಿಸ್ತು, ನಾವು ಹೋಗ್ತಾ ಇದ್ದೀವಿ. ಇದು ವಾಪಸ್ ಅಲ್ಲೇ ಹೋಗಿದೆ. ಓಕೆ ಓಕೆ. ಟಾಪ್ ಆಫ್ ಹೀರೋ ವಿಸ್ಕಿನ ಬ್ಯಾರಲಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಗ್ಲಾಸಲ್ಲಿ ಇಲ್ಲಿದೆ. ಕೋಲ್ಡ್ ಮಾಡಬೇಕಾಗೇ ಇಲ್ಲ, ಐಸ್ ಹಾಕಬೇಕಾಗೇ ಇಲ್ಲ, ರೆಡಿಮೇಡ್ ವಿಸ್ಕಿ.
ಸೊ ಬೇಸಿಕಲಿ ಇಲ್ಲಿ ಕೆಫೆಟೀರಿಯಾ ಇದೆ ಆ್ಯಂಡ್ ಈ ಥರ ವ್ಯೂಸ್ ನೋಡ್ಬೋದು ಇಲ್ಲಿಂದ. ಆ್ಯಂಡ್ ಇಲ್ಲಿ ನಾವು ಮ್ಯಾಗಿ ನೂಡಲ್ಸ್ ತೊಗೊಂಡಿದ್ವಿ, ವೆಜ್ ನೂಡಲ್ಸ್. ಸೊ ಟೋಟಲ್ ಇಷ್ಟಕ್ಕೆ 27 ಯೂರೋ ಆಗಿದೆ. ಸೊ ಸಿಂಬಾಲ್ನ ಇವಾಗ ಪ್ರಸಾದ್ ಎತ್ಕೋತಾ ಇದ್ದಾರೆ. ಸೊ ಫೈನಲಿ ನಾವು ಇವಾಗ ಒಬ್ಸರ್ವೇಟ್ರಿ ಏರಿಯಾಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಲಿಫ್ಟ್ ತೊಗೋಬೇಕು. ಚಿಕ್ಕದಾಗಿ ಮ್ಯಾಗಿ ಗಿಗಿ ಎಲ್ಲ ತಿಂದು ಸ್ವಲ್ಪ ಹೊರಟಿದ್ದೀವಿ ಇವಾಗ. ಬಟ್ ಇವಾಗ ಚಳಿ ಸ್ಟಾರ್ಟ್ ಆಗ್ತಿದೆ, ನಾನು ಜಾಕೆಟ್ ಹಾಕ್ಬೇಕಲ್ಲ. ಇಟ್ ಸೇಸ್ 6.3 meters per second. ಸೊ ಫೈನಲಿ ಟಾಪ್ ಆಫ್ ಯುರೋಪ್ಗೆ ಬಂದಿದ್ವಿ ಆ್ಯಂಡ್ 360 ಡಿಗ್ರಿ ವ್ಯೂ ನೋಡ್ಬೋದು ಇಲ್ಲಿಂದ. ಸೊ ಇದು ಆ್ಯಕ್ಚುಲಿ ಒಬ್ಸರ್ವೇಟ್ರಿ ಡೂಮು. ಇಲ್ಲಿಂದ ಪೂರ್ತಿ 360 ಡಿಗ್ರಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಬೋರ್ಡ್ ಇದೆ ಟಾಪ್ ಆಫ್ ಯುರೋಪ್ ಜಿಮ್ಫ್ರೋಶ್ ಅಂತ. ಬೇಸಿಕಲಿ ಇಲ್ಲಿ ಟಾಪ್ ಆಫ್ ಯುರೋಪ್ ಅಂತ ಫೋಟೋ ಸ್ಪಾಟ್ಸ್ ಇದೆ. ಸೊ ಅದಕ್ಕೆಲ್ಲ ಕ್ಯೂ ಇದೆ. ಇಲ್ಲೂ ಇದೆ ಫೋಟೋ ಸ್ಪಾಟ್ಸ್. ಆ್ಯಂಡ್ ಕೆಳಗಡೆ ವ್ಯೂ ಇದೇ ಕಾಣಿಸ್ತಾ ಇತ್ತು ಆ್ಯಂಡ್ ಮೇಲ್ಗಡೆ ಬಂದು ಇದೇ ವ್ಯೂ ಇದೆ. ಸೊ ಇವು ಅಲ್ಲಿ ಕೆಳಗಡೆ ಹೋಗೋದಕ್ಕೆ ಸ್ಪೇಸ್ ಇದೆ. ಸೊ ಒಂದು ರೌಂಡ್ ಹೋಗಿ ಈ ಕಡೆಯಿಂದ ಕೆಳಗಡೆ ಬರ್ಬೋದು. ಆ್ಯಂಡ್ ಇಲ್ಲಿ ನೋಡಿದ್ರೆ ಇಲ್ಲಿನ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಏನೆಲ್ಲ ಇದೆ ಅಂತ. ಇಲ್ಲಿ ಪೂರ್ತಿ ಡೀಟೇಲ್ಸ್ ಇದೆ. ಸೊ ಆ್ಯಂಡ್ ಇದು ವ್ಯೂ. ಸೊ ಇಟ್ ಸೇಸ್ ಲಾರ್ಜೆಸ್ಟ್ ಗ್ಲೇಷಿಯರ್ ಇನ್ ಆಲ್ಪ್ಸ್ ಅಂತ. ಸೊ ಬೇಸಿಕಲಿ ಇಲ್ಲಿ ವಾಕ್ ಪಾತ್ ಮಾಡಿದ್ದಾರೆ ಆ್ಯಂಡ್ ಸುತ್ತ ವಾಕ್ ನೋಡ್ಕೊಂಡು ಹೋಗ್ಬೋದು. ಆ್ಯಂಡ್ ವ್ಯೂಸ್ ನೋಡ್ಬೋದು 360 ಡಿಗ್ರಿ. ಓ ಬಾ ಹೇಗೆ ಕಾಣಿಸ್ತಾ ಇದೆಯಲ್ಲ. ಈಗೇನು ಕಾಣಿಸ್ತಲ್ಲ ಇದ್ರೆ ಎಲ್ಲೆಲ್ಲ ಜನ ಇದ್ರು, ನಾವು ಇದ್ವಲ್ಲ ಈ ಡೈರೆಕ್ಷನ್ ಇದೆ. ಸೊ ಬೇಸಿಕಲಿ ಅಲ್ಲಿ ಜನ ಇದ್ದಾರೆ ಆ್ಯಂಡ್ ಅಲ್ಲಿ ಇದ್ವಿ ನಾವು ಬೆಳಗ್ಗಿಂದ. ಆ್ಯಂಡ್ ಇವಾಗ ನಾವು ಅಬ್ಸರ್ವೇಟರಿ ಟ್ರಕ್ಕಿಗೆ ಬಂದಿದ್ದೀವಿ. ಆ್ಯಂಡ್ ಈ ಥರ ಇದೆ. ಇದು ಆ್ಯಕ್ಚುಲಿ 26 ಕಿಲೋಮೀಟರ್ ಸ್ಟ್ರೆಚ್ ಗ್ಲೇಷಿಯರ್ ಕಾಣಿಸೋದು, ಲಾರ್ಜೆಸ್ಟ್ ಗ್ಲೇಷಿಯರ್ ಇಲ್ಲಿಂದ. ಸೊ ಅಲ್ಲಿ ಕಾಣಿಸ್ತಾ ಇರೋದೇ ಗ್ಲೇಷಿಯರಲ್ಲಿ. ಟಾಪ್ ಆಫ್ ಯುರೋಪಿಗೆ ಬಂದಿರೋದೀಗ. ಸೊ ಅಬೌಟ್ 13,500 ಫೀಟ್ ಅಡಿ ಮೇಲಿದ್ದೀವಿ. ಇಲ್ಲೋ ಒಂದು 4,000 ಮೀಟರ್ ಸ್ಕ್ವೇರ್ ಮೇಲಿದ್ದೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಒಂದು 26 ಕಿಲೋಮೀಟರ್ ಗ್ಲೇಷಿಯರ್ ವ್ಯೂ ಸಿಗುತ್ತೆ ಅಪ್ರಾಕ್ಸಿಮೇಟ್ಲಿ. ಈ ಯೂನಿಟ್ ಏನು ಮಾಡಿಟ್ಟಿದ್ದಾರೋ ಇಲ್ಲಿ ರೆಸ್ಟೋರೆಂಟ್ಸು, ಟಾಯ್ಲೆಟ್ಸ್ ಎಲ್ಲ ಅವೈಲಬಿಲಿಟಿ ಇದೆ. ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಒನ್ ಟೈಮ್ ಡೆಫಿನೆಟ್ಲಿ ಯು ಶುಡ್ ವಿಸಿಟ್. ಬಟ್ ಹಾಂ, ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡು. ಹೋಲ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಐ ಥಿಂಕ್ ಯುರೋಪಲ್ಲೇ ಎಕ್ಸ್ಪೆನ್ಸಿವ್ ಟ್ರಿಪ್ ಅಂದರೆ ಅದೇ ಆಗೋದು. ಮುಂಚೆ 1836 ಅಲ್ಲಿ ರೈಲ್ವೆ ಟ್ರ್ಯಾಕ್ ಯುಂಗ್ಫ್ರಾ ಒಂದು ಲೇಡಿ ಹತ್ತಿತ್ತು. ಕರೆಯೋದು ಒಂದು ವರ್ಜಿನ್ ಗರ್ಲ್ ಫಸ್ಟ್ ಹತ್ತಿತ್ತು 1811. ನಡಿ. ಥ್ಯಾಂಕ್ ಯು. ಏನು ಚಾಕ್ಲೇಟ್ ಇದೆ? ಥ್ಯಾಂಕ್ ಯು ಫಾರ್ ಯುವರ್ ವಿಸಿಟ್. ಯುಂಗ್ಫ್ರಾ.